ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ರಿಕ್ವೆಸ್ಟಿಂಗ್ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದು ತುಂಬಾ ದಿನಗಳ ಹಿಂದೆ ರಿಕ್ವೆಸ್ಟ್ ಆಗಿತ್ತು ಈ ಡಿಸೈನು. ಬಟ್ ಇದು ದೊಡ್ಡದಾಗಿ ಬರುತ್ತೆ, ದೊಡ್ಡ ಆರ್ಚ್ ಬರುತ್ತೆ. ಇದು ವಿತೌಟ್ ಬೀಡ್ಸ್ ಡಿಸೈನು, ಆದರೆ ತುಂಬಾ ಲುಕ್ ಡಿಫರೆಂಟ್ ಆಗಿದೆ. ಅದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಇದು ಸಿಂಗಲ್ ಸ್ಟೆಪ್ ಅಲ್ಲಿ ಡಿಸೈನ್ ರನ್ ಆಗುತ್ತೆ, ಬಟ್ ತುಂಬಾ ದೊಡ್ಡದಾಗಿ ಬರುತ್ತೆ ಆರ್ಚು. ಒಂಥರ ಡಿಫರೆಂಟ್ ಆಗಿ ವೆರೈಟಿ ಆಗಿ ಇರುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ಲು ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಯಾಕಂದ್ರೆ ಅರ್ಧದಲ್ಲಿ ಸ್ಕಿಪ್ ಮಾಡ್ರೆ ಈ ಡಿಸೈನ್ ಏನೇನು ಅರ್ಥ ಆಗೋದಿಲ್ಲ. ನಾನು ಒಂದು ಆರ್ಚ್ ಮಾತ್ರ ಹೇಳ್ಕೊಡೋದ್ರಿಂದ ನೀವು ಡಿಸೈನ್ ವಿಡಿಯೋನ ಫುಲ್ಲು ಎಲ್ಲೂ ಸ್ಕಿಪ್ ಮಾಡದೆ ವಾಚ್ ಮಾಡಿ. ಮತ್ತೆ ನೋಡಿ, ನಾನು 6 ಎಳೆ ಸಿಲ್ಕ್ ಥ್ರೆಡ್ ದಾರಾನ ತಗೊಳ್ತಾ ಇದ್ದೀನಿ. 10.075 mm ಕ್ರೋಶನ ಯೂಸ್ ಮಾಡ್ತಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದೆ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ಸ್ ಬರ್ತಾ ಇರುತ್ತೆ. ನೀವೇ ನನ್ನ ವಿಡಿಯೋನ ಫಸ್ಟ್ ನೋಡ್ಬೋದು, ಬಟ್ ಸ್ಕಿಪ್ ಮಾಡದೆ ವಿಡಿಯೋನ ಫುಲ್ ವಾಚ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಬಿಗಿನ್ ಮಾಡ್ತಿದ್ದೀನಿ. ನೋಡಿ, ಮೊದಲಿಗೆ ಈ ರೀತಿಯಾಗಿ ಕ್ರೋಶನ ಬಟ್ಟೆ ಒಳಗೆ ಸೇರಿಸಿ ಥ್ರೆಡ್ ಅನ್ನ ಎಳ್ಕೊಂಡು ನೀಟಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದ್ದಾದ್ಮೇಲೆ ನಾನು 3 ಚೈನ್ಸ್ ಅನ್ನ ಹಾಕೊಳ್ತಾ ಇದ್ದೀನಿ. 3 ಚೈನ್ಸ್ ಅನ್ನ ಹಾಕೊಂಡು ನಾನು ಲಾಕ್ ಮಾಡ್ತಿದ್ದೀನಿ. ಲಾಕ್ ಮಾಡಿದಾದ್ಮೇಲೆ ಇದೇ ರೀತಿ ಮತ್ತೆ 3 ಚೈನ್ಸ್ ಹಾಕೊಳ್ತಾ ಇದ್ದೀನಿ. 3 ಚೈನ್ಸ್ ಹಾಕೊಂಡು ಮತ್ತೆ ಲಾಕ್ ಮಾಡ್ತಾ ಇದ್ದೀನಿ. ಬಟ್ಟೆಗೆ ಸ್ಟ್ರೈಟ್ ಆಗಿಟ್ಟು ಲಾಕ್. ಇದೇ ರೀತಿ ನಾನು 6 ಟೈಮ್ಸ್ 3 ಚೈನ್ಸ್ ಅನ್ನ ಹಾಕೊಳ್ತಾ ಇದ್ದೀನಿ. ನಾನು ಏನ್ ಹೇಳ್ತಿದ್ದೀನೋ ಅದೇ ರೀತಿ ನೀವು ಫಾಲೋ ಮಾಡ್ಕೊಂಡ್ರೆ ನಿಮ್ಗೆ ನೀಟಾಗಿ ಅರ್ಥ ಆಗತ್ತೆ, ಕನ್ಫ್ಯೂಷನ್ ಏನ್ ಬೇಡ. ಈ ರೀತಿಯಾಗಿ ನಾನು 3 ಚೈನ್ಸ್ ಅನ್ನ ಸ್ಟಾರ್ಟಿಂಗ್ ಅಲ್ಲಿ 6 ಟೈಮ್ಸ್ ಹಾಕೊಳ್ತಾ ಇದ್ದೀನಿ. ಈಗ 4ನೇ ಸಾರಿ 3 ಚೈನ್ಸ್ ಹಾಕೊಂಡೆ ಅದನ್ನ ಈ ರೀತಿಯಾಗಿ ಸ್ಟ್ರೈಟ್ ಆಗಿಟ್ಟು ಬಟ್ಟೆಗೆ ಲಾಕ್ ಮಾಡ್ಕೊಳ್ತೇನೆ. ನಾವು ಸ್ಯಾರಿಗೆ ಹಾಕೋವಾಗ, ಟ್ರೈ ಮಾಡೋವಾಗೂ ಆದ್ರೂ ಸರಿ, ನಾವು ಲಾಕ್ ಮಾಡೋವಾಗ ಈ ರೀತಿಯಾಗಿ ನೀಟಾಗಿ ಸ್ಟ್ರೈಟ್ ಆಗಿ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು. ಯಾಕಂದ್ರೆ ನಾವು ಒಂಚೂರು ಹಿಂದೆಗೆ ಲಾಕ್ ಮಾಡಿದ್ರೆ ಸೀರೆ ಸುಕ್ಕು ಬರುತ್ತೆ, ಮುಂದೆಗೆ ಹೋದ್ರೂ ಸೀರೆ ಸುಕ್ಕು ಬರುತ್ತೆ, ಡಿಸೈನ್ ನೀಟಾಗಿ ಬರೋದಿಲ್ಲ. ಅದಕ್ಕಾಗಿ ನಾನು ಹೇಳ್ತಿದ್ದೀನಿ, ನೀಟಾಗಿ ನೋಡಿ ಈ ರೀತಿಯಾಗಿ ನಾನು ಲಾಕ್ ಮಾಡಿದ್ದೀನಲ್ಲ ಆ ರೀತಿಯಾಗಿ ಲಾಕ್ ಮಾಡ್ಕೊಳ್ಳಿ, ಆಗ ನೀಟಾಗಿ ನಿಮಗೆ ಬರುತ್ತೆ. ನೋಡಿ, ಈಗ ನಾನು 3 ಚೈನ್ಸ್ ಅನ್ನ 5 ಟೈಮ್ಸ್ ಅನ್ನ ಹಾಕೊಂಡಿದ್ದಾದ್ಮೇಲೆ 6 ಟೈಮ್ಸ್ 1 2 3 4 5 6 ಟೈಮ್ಸ್ ಹಾಕೊಂಡಿದ್ದಾದ್ಮೇಲೆ ಈಗ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ 1 2 3 4 5 6 7 ಈ ರೀತಿಯಾಗಿ ನಾನು 7 ಚೈನ್ಸ್ ಅನ್ನ ಹಾಕೊಳ್ತಾ ಇದ್ದೀನಿ. ಹಾಕೊಂಡು ಅದನ್ನ ಈ ರೀತಿಯಾಗಿ ಸ್ಟ್ರೈಟ್ ಆಗಿ ಲಾಕ್ ಮಾಡ್ಕೊಡ್ದು. ಈ ರೀತಿಯಾಗಿ ಟ್ವಿಸ್ಟ್ ಮಾಡಿ ನಾನು 4 ಚೈನ್ಸ್ ಗ್ಯಾಪ್ ಅಷ್ಟು ಬಿಟ್ಟು ಲಾಕ್ ಮಾಡ್ತಿದ್ದೀನಿ. ಆಗ ನೋಡಿ ಈ ರೀತಿಯಾಗಿ ಇದು ಶೇಪ್ ಅಲ್ಲಿ ಬರುತ್ತೆ. ನೀವು ಲಾಕ್ ಮಾಡೋದು ಈ ಶೇಪ್ ಮೇಲೆನೆ ಈ ಡಿಸೈನ್ ಡಿಪೆಂಡ್ ಆಗತ್ತೆ. ಆರ್ಚು ಫ್ಲಾಟ್ ಆಗಿ ಬರೋದಕ್ಕೂ ರೌಂಡ್ ಆಗಿ ಬರೋದಕ್ಕೂ ಇದೊಂದು ಡಿಪೆಂಡೆನ್ಸ್ ಕಾರಣ ಆಗುತ್ತೆ. ಮತ್ತೆ ನಾನು 7 ಚೈನ್ಸ್ ಹಾಕೊಂಡು ಲಾಕ್ ಮಾಡಿದಾದ್ಮೇಲೆ ಮತ್ತೆ 3 ಚೈನ್ಸ್ ಹಾಕೊಂಡು ಬಟ್ಟೆಗೆ ನೀಟಾಗಿ ಲಾಕ್ ಮಾಡ್ತೀನಿ. ಹೀಗೆ ಲಾಕ್ ಮಾಡಿದಾದ್ಮೇಲೆ ಈಗ ಇಂಪಾರ್ಟೆಂಟ್ ಸ್ಟೆಪ್, ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡ್ಕೊಂಡು ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಈ 7 ಚೈನ್ಸ್ ಏನ್ ಹಾಕೊಂಡಿದೀನಿ ಆ 7 ಚೈನ್ಸ್ ಇಂದ ಹೊರಗಡೆ ಎಳೆದು ಈ 3 ಚೈನ್ಸ್ ಎಷ್ಟು ಗ್ಯಾಪ್ ಇದೆ ನೋಡಿ, ಅಷ್ಟು ಗ್ಯಾಪ್ಗೆ ನಾನು ಅಷ್ಟುದ್ದಾಗೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಈ 7 ಚೈನ್ಸ್ ಇಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದ್ ಮಾಡ್ಕೊಂಡ್ರೆ ಒಂದು ಕಂಬ ಆಗುತ್ತೆ. ಇದೇ ರೀತಿ ನಾವು ನೀಟಾಗಿ ಕಂಬಗಳೆಲ್ಲ ಒಂದೇ ಹೈಟ್ಗೆ ಬರೋ ತರ ನಾವು ಈ 7 ಚೈನ್ಸ್ ಪೂರ್ತಿ ನಾವು ನೀಟಾಗಿ ಫಿಲ್ ಮಾಡ್ಕೋಬೇಕು. ವಿಡಿಯೋ ಲೆಂತ್ ಆಗತ್ತೆ, ಒಂದ್ ಸ್ವಲ್ಪ ನೀವು ಪೇಷನ್ಸ್ ಇಂದ ನೋಡ್ಬೇಕಾಗತ್ತೆ. ಯಾಕಂದ್ರೆ ಡಿಸೈನ್ ತುಂಬಾ ದೊಡ್ಡದಾಗಿರೋದ್ರಿಂದ ಟೈಮ್ ಕನ್ಸ್ಯೂಮ್ ಜಾಸ್ತಿನೇ ಹಿಡಿಯುತ್ತೆ. ನೋಡಿ, ನಾನು ಈ ರೀತಿಯಾಗಿ ಕಂಬಗಳೆಲ್ಲ ಒಂದೇ ಹೈಟ್ಗೆ ಬರೋ ತರ ಟೋಟಲಿ ನಾನು 15 ಕಂಬನ ಹಾಕೊಂಡು ಇಲ್ಲಿ ಏನ್ 3 ಚೈನ್ಸ್ ಲಾಕ್ ಮಾಡಿದೀನಿ ಅಲ್ಲಿಗೆ ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಮತ್ತೆ 3 ಚೈನ್ಸ್ ಅನ್ನ ಹಾಕೊಳ್ತಾ ಇದ್ದೀನಿ. 1 2 3 ಚೈನ್ಸ್ ಅನ್ನ ಹಾಕಿ ಮತ್ತೆ ಇಲ್ಲಿ 3 ಚೈನ್ಸ್ ಗ್ಯಾಪ್ಗೆ ಇಲ್ಲೇನ್ 3 ಚೈನ್ಸ್ ಲಾಕ್ ಮಾಡಿದೀನಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಲಾಕ್ ಮಾಡಿದಾದ್ಮೇಲೆ
ನಾನು ಬಟ್ಟೆನ ಫ್ರಂಟ್ಗೆ ಟರ್ನ್ ಮಾಡಿಕೊಂಡು ಈಗ ನೋಡ್ಕೊಳ್ಳಿ ನಾನು 2 ಚೈನ್ಸ್ ಅನ್ನು ಹಾಕೊಳ್ತಾ ಇದ್ದೀನಿ. 1 2 ಚೈನ್ಸ್ ಅನ್ನು ಹಾಕೊಂಡು ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಒಂದು ಕಂಬದ ಮೇಲೆ ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಕಂಬ ಏನಿದೆ ಅಲ್ಲಿಗೆ ಈ ಕಂಬನ ಹಾಕೊಳ್ತಾ ಇದ್ದೀನಿ. ಈ ಥರ್ಡ್ ಸ್ಟೆಪ್ ಬಂದು ಈ ರೀತಿಯಾಗಿ ಬಟ್ಟೆನ ಫ್ರಂಟ್ ಟರ್ನ್ ಮಾಡಿದಾದ್ಮೇಲೆ 2 ಚೈನ್ಸ್ ಹಾಕೊಂಡು ಒಂದು ಕಂಬನ ಸ್ಕಿಪ್ ಮಾಡಿ ಇನ್ನೊಂದು ಕಂಬದ ಮೇಲೆ ಲಾಕ್ ಮಾಡ್ತೀನಿ. ಮತ್ತೆ 2 ಚೈನ್ಸ್ ಹಾಕೊಂಡು ಕ್ರೋಶಾ ಮೇಲಿಂದ ಥ್ರೆಡ್ ಅನ್ನ ತಗೊಂಡು ಒಂದು ಕಂಬನ ಸ್ಕಿಪ್ ಮಾಡಿ ನೆಕ್ಸ್ಟ್ ಕಂಬ ಮೇಲೆ ನಾನು ಈ ಕಂಬನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ನಾವು 8 ಕಂಬ ಬರೋ ತರ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ನಾವು ಥರ್ಡ್ ಸ್ಟೆಪ್ ಅನ್ನ 2 ಚೈನ್ಸ್ ಹಾಕೊಳ್ತಾ ಇದ್ದೀನಿ. 1 2 ಚೈನ್ಸ್ ಹಾಕೊಂಡು ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಒಂದು ಕಂಬನ ಸ್ಕಿಪ್ ಮಾಡಿ ನೆಕ್ಸ್ಟ್ ಕಂಬದ ಮೇಲೆ ಗ್ಯಾಪ್ ಏನ್ ಕಾಣ್ತಿದೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ಈ ಪೂರ್ತಿ ಸ್ಟೆಪ್ ಅನ್ನ ಸಹ 2 ಚೈನ್ಸ್ ಹಾಕೊಳ್ತಾ ಒಂದು ಕಂಬನ ಸ್ಕಿಪ್ ಮಾಡಿ ನೆಕ್ಸ್ಟ್ ಕಂಬಗೆ ನಾನು ಲಾಕ್ ಮಾಡ್ಕೊಳ್ತಾ ಥರ್ಡ್ ಸ್ಟೆಪ್ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ತೀನಿ. ನೋಡಿ ಫೈನಲಿ 1 2 3 4 5 6 7 8 ಕಂಬ ಬಂದಿದ್ದಾದ್ಮೇಲೆ ಎಂಡಿಂಗ್ ಅಲ್ಲಿ ನಾನು 2 ಚೈನ್ಸ್ ಹಾಕೊಂಡು ಇಲ್ಲಿ ಇಂಪಾರ್ಟೆಂಟ್ ನೋಡ್ಕೊಳ್ಳಿ, ಕ್ರೋಶಾ ಮೇಲಿಂದ ಥ್ರೆಡ್ ತಗೊಂಡು ಈ ಲಾಕ್ ಏನ್ ಮಾಡಿದೀನಿ ಆ ಲಾಕ್ ಇಂದ ಕಂಬನ ಮಾಡಿ ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದು ಮಾಡ್ಕೊಂಡು ಒಂದು ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಮಾಡ್ಕೊಂಡು ಅದು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ಇಟ್ಟು ಲಾಕ್ ಮಾಡಬೇಕು. ಈ ರೀತಿಯಾಗಿ ಲಾಕ್ ಮಾಡಿದಾದ್ಮೇಲೆ ಈ ಥರ್ಡ್ ಸ್ಟೆಪ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಈಗ ನಾವೇನ್ ಮಾಡ್ಬೇಕಂದ್ರೆ ಮತ್ತೆ ಅಗೇನ್ 3 ಚೈನ್ಸ್ ಹಾಕೋಬೇಕು. 1 2 3 ನೋಡಿ ಇಲ್ಲಿ 8 ಕಂಬ ಬಂದಿದ್ದಾದ್ಮೇಲೆ 2 ಚೈನ್ಸ್ ಹಾಕೊಂಡು ಇಲ್ಲಿ ಫೈನಲ್ ಆಗಿ ಏನ್ ಕಂಬ ಇದೆ ಅಲ್ಲಿಗೆ ಒಂದು ಕಂಬ ಮಾಡ್ಕೊಂಡಿದ್ದಾದ್ಮೇಲೆ ಈ ಲಾಕ್ಗೆ ಮತ್ತೆ 3 ಚೈನ್ಸ್ ಹಾಕೊಂಡು ಅದನ್ನ ಬಟ್ಟೆಗಿಟ್ಟು ಈ ರೀತಿಯಾಗಿ ನಾನು ಲಾಕ್ ಮಾಡ್ಕೊಳ್ತೇನೆ. ಹೀಗೆ ಲಾಕ್ ಮಾಡಿದಾದ್ಮೇಲೆ ಹೀಗೆ ನಾನು ಬಟ್ಟೆನ ಲಾಕ್ ಮಾಡಿದಾದ್ಮೇಲೆ ಈಗ ನಾನು 4th ಸ್ಟೆಪ್ ಅನ್ನ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ತಿದ್ದೀನಿ. ಟರ್ನ್ ಮಾಡಿ ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಇಲ್ಲಿ ಏನು ನಾನು 2 ಚೈನ್ಸ್ ಹಾಕೊಂಡಿದ್ದೆ ಅದಕ್ಕೆ ಕಂಬಗಳನ್ನ ಮಾಡ್ಕೊಳ್ತೀನಿ. ಒಂದು ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಈ 2 ಚೈನ್ಸ್ ಏನಿದೆ ಅಲ್ಲಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದು ಮಾಡ್ಕೊಂಡ್ರೆ ಒಂದು ಕಂಬ ಆಗತ್ತೆ. ಇದೇ ರೀತಿ ನಾನಿಲ್ಲಿ 3 ಕಂಬನ ಮಾಡಿಕೊಂಡು 3 ಚೈನ್ಸ್ ಅನ್ನು ಹಾಕೊಳ್ತಾ ಇದ್ದೀನಿ. 1 2 3 ಚೈನ್ಸ್ ಅನ್ನು ಹಾಕೊಂಡು ಮತ್ತೆ ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಸೇಮ್ 2 ಚೈನ್ಸ್ ಇಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದು ಮಾಡ್ಕೊಂಡ್ರೆ ಒಂದು ಕಂಬ ಆಗತ್ತೆ. ಇದೇ ರೀತಿ ನಾನು ಸ್ಟಾರ್ಟಿಂಗು 3 ಕಂಬನ ಮಾಡಿಕೊಂಡು 3 ಚೈನ್ ಹಾಕಿ ನೆಕ್ಸ್ಟ್ 3 ಚೈನ್ಸ್ ಆದ್ಮೇಲೆ ಈ ರೀತಿಯಾಗಿ ನಾನು 3 ಕಂಬನ ಮಾಡಿಕೊಂಡು ಒಂದು ಈ ರೀತಿಯಾಗಿ ಆರ್ಚನ್ನ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಕಂಟಿನ್ಯೂಷನ್ ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಒಂದು 2 ಚೈನ್ಸ್ ಬ್ಲಾಕ್ ಅನ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ 2 ಚೈನ್ಸ್ ಬ್ಲಾಕ್ಗೆ ನಾನು ಇದೇ ರೀತಿ 3 ಕಂಬ 3 ಚೈನ್ 3 ಕಂಬ ಆರ್ಚನ್ನ ಮಾಡ್ಕೊಳ್ತೀನಿ. ಇವಾಗ 1 2 3 ಒಂದು ಬ್ಲಾಕ್ ಅನ್ನ ಸ್ಕಿಪ್ ಮಾಡಿದ್ದೀನಿ. ನೆಕ್ಸ್ಟ್ ಬ್ಲಾಕ್ ಏನಿದೆ 2 ಚೈನ್ಸ್ ಬ್ಲಾಕ್ ಅದಕ್ಕೆ ನಾನು ಈ ರೀತಿಯಾಗಿ 3 ಕಂಬ ಹಾಕಿ 3 ಚೈನ್ಸ್ ಹಾಕಿ ಮತ್ತೆ 3 ಕಂಬ ಮಾಡ್ಕೊಳ್ತಾ ಒಂದು ಆರ್ಚನ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿನೂ ಸಹ ಕಂಬಗಳೆಲ್ಲ ಒಂದೇ ಹೈಟ್ಗೆ ಬರೋ ತರನೇ ಇರಬೇಕು, ಆಗ ಮಾತ್ರ ಎಲ್ಲ ಯೂನಿಫಾರ್ಮ್ ಆಗಿ ಡಿಸೈನ್ ನೀಟಾಗಿ ಕಾಣುತ್ತೆ. ಇದು ತುಂಬಾ ಬಿಗ್ ಆರ್ಚ್ ಅಂದಿದ್ದು ಅದಕ್ಕೇನೆ. ಇದು ಮಿನಿಮಮ್ ಆಗಿ 5 ಸ್ಟೆಪ್ಸ್ ಇದೆ. 1 2 3 4 5 ಸ್ಟೆಪ್ಸ್ ಬರುತ್ತೆ, ಬಟ್ ಹೆವಿ ಆಗಿ ಬರುತ್ತೆ. ಈ ರೀತಿಯಾಗಿ 3 ಚೈನ್ಸ್ ಹಾಕೊಂಡಿದ್ದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀವಿ, ಒಂದು ಬ್ಲಾಕ್ ಅನ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ ಬ್ಲಾಕ್ ಏನಿದೆ ಅಲ್ಲಿಗೆ ಇದೇ ರೀತಿ 3 ಕಂಬನ ಮಾಡ್ಕೊಳ್ತಾ ಇದ್ದೀನಿ. 3 ಕಂಬನ ಮಾಡಿಕೊಂಡು 3 ಚೈನ್ಸ್ ಹಾಕೊಂಡು 1 2 3 ಮತ್ತೆ 3 ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ನಾವು ಪೂರ್ತಿ
4th ಸ್ಟೆಪ್ ಅನ್ನ ಸಹ ನಾವು ನೀಟಾಗಿ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ 4 ಸ್ಟೆಪ್ ಪೂರ್ತಿ ಕಂಪ್ಲೀಟ್ ಆದ್ಮೇಲೆ 1 2 3 4 5 ಪೆಟಲ್ಸ್ ಬರುತ್ತೆ. ಇಲ್ಲಿ ನಾನು ಏನ್ ಮಾಡಿದ್ದೀನಿ ಅಂದ್ರೆ ಲಾಸ್ಟ್ ಬ್ಲಾಕ್ಗೆ 3 ಕಂಬ 3 ಚೈನ್ 3 ಕಂಬನ ಹಾಕೊಂಡಿದ್ದಾದ್ಮೇಲೆ ಇದನ್ನ ಇಲ್ಲಿ ಏನ್ 3 ಚೈನ್ಸ್ ಲಾಕ್ ಮಾಡಿದೀವೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದಾದ್ಮೇಲೆ ನೋಡಿ ಈ ರೀತಿಯಾಗಿ ಒಂದು ಡಿಸೈನ್ ಕ್ರಿಯೇಟ್ ಆಗತ್ತೆ. ಬನ್ನಿ ಫೈನಲ್ ಸ್ಟೆಪ್ಗೆ ಹೋಗೋಣ. ಅದಕ್ಕೆ ಸ್ಕಿಪ್ ಮಾಡ್ದಿರ ಎಲ್ಲ ನೋಡಿ, ಇದು ಡಿಸೈನ್ ಪೂರ್ತಿ ನಿಮ್ಗೆ ಅರ್ಥ ಆಗತ್ತೆ. ನೆಕ್ಸ್ಟ್ 3 ಚೈನ್ಸ್ ಹಾಕೊಂಡು ಮತ್ತೆ ಇಲ್ಲಿ 3 ಚೈನ್ಸ್ ಏನಿದೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾವು ಫೈನಲ್ ಸ್ಟೆಪ್ಗೆ ಬಂದಿದೀವಿ. ಈ ರೀತಿಯಾಗಿ 3 ಚೈನ್ಸ್ ಲಾಕ್ ಮಾಡಿದ್ದಾದ್ಮೇಲೆ ಈಗ ಫ್ರಂಟ್ಗೆ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಫ್ರಂಟ್ಗೆ ಟರ್ನ್ ಮಾಡಿ ಈಗ ನೋಡ್ಕೊಳ್ಳಿ ಫೈನಲ್ ಸ್ಟೆಪ್ ಇಂಪಾರ್ಟೆಂಟ್ ಸ್ಟೆಪ್. ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಇಲ್ಲೇನ್ ನಾನು 3 ಚೈನ್ಸ್ ಹಾಕೊಂಡಿದ್ದೀನಿ ಅಲ್ಲಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಮಾಡ್ಕೊಂಡು ಒಂದು ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ನಾನು ಸ್ಟಾರ್ಟಿಂಗು 4 ಕಂಬನ ಮಾಡ್ಕೊಳ್ತೀನಿ. ಇಲ್ಲಿನೂ ಸಹ ಯೂನಿಫಾರ್ಮ್ ಆಗಿ ಕಂಬಗಳೆಲ್ಲ ಒಂದೇ ಹೈಟ್ಗೆ ಬರೋ ತರ ನಾವು ಮಾಡ್ಕೋಬೇಕು. ಸ್ಟಾರ್ಟಿಂಗು ನಾನು 4 ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಆ ಫೋಟೋದಲ್ಲೇ ಹೇಗಿದೆ ಹಾಗೆ ಟ್ರೈ ಮಾಡಿದ್ದೀನಿ. ನೋಡಿ ಈ ರೀತಿಯಾಗಿ 4 ಕಂಬನ ಹಾಕೊಂಡಿದ್ದಾದ್ಮೇಲೆ 3 ಚೈನ್ಸ್ ಹಾಕೊಂಡು ಈ 4th ಕಂಬಗೆ ನಾನು ಪೀಕೋನ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಮಾಡ್ಕೊಂಡು ಮತ್ತೆ ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ನೆಕ್ಸ್ಟ್ ನಾನು 3 ಕಂಬನ ಮಾಡ್ಕೊಳ್ತಾ ಇದ್ದೀನಿ. 1 2 3. ಇಲ್ಲಿ ಏನು ನಾನು 3 ಚೈನ್ಸ್ ಹಾಕೊಂಡಿದ್ದೆ ಅದಕ್ಕೆ ನಾನು ಈ ರೀತಿಯಾಗಿ 4 ಕಂಬ 1 ಪೀಕೋ ಮತ್ತೆ 3 ಕಂಬನ ಹಾಕೊಂಡು ಈ ರೀತಿಯಾಗಿ ಡಿಸೈನ್ ನ ಕ್ರಿಯೇಟ್ ಮಾಡಿದ್ದೀನಿ. ನೆಕ್ಸ್ಟ್ ಈಗ ಏನ್ ಮಾಡ್ಬೇಕಂದ್ರೆ ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಡೈರೆಕ್ಟ್ ಆಗಿ ನೆಕ್ಸ್ಟ್ ಲೀಫ್ ಪೆಟಲ್ ತರ ಏನ್ 3 ಚೈನ್ಸ್ ಗ್ಯಾಪ್ ಕೊಟ್ಟಿದ್ದೆ ಅಲ್ಲಿ ಡೈರೆಕ್ಟ್ ಆಗಿ ನಾನು ಈ ರೀತಿಯಾಗಿ 4 ಕಂಬ 4ನೇ ಕಂಬಗೆ ಪೀಕೋ ಮಾಡಿಕೊಂಡು ಇದೇ ರೀತಿ ನಾನು ಪೂರ್ತಿ ಡಿಸೈನ್ ನ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇದು ಡಿಸೈನ್ ಬಂದು ಎಷ್ಟು ದೊಡ್ಡದಾಗಿ ಬಂದಿದೆ ಅಂತ ನಿಮ್ಗೆನೆ ಗೊತ್ತಾಗ್ತಿದೆ. ಅದಕ್ಕೋಸ್ಕರ ನಾನು ಹೆವಿ ಅಂತ ಹೇಳಿದ್ದು. ಯಾರಿಗೆಲ್ಲ ಬೀಡ್ಸ್ ಬೇಡ ಅನ್ಸಿದ್ರೆ ಈ ಡಿಸೈನ್ ನೀವು ಆರಾಮಾಗಿ ಬ್ರೈಡಲ್ ಡಿಸೈನ್ ಆಗಿ ಹಾಕೋಬಹುದು. ಒಂದು ರೀತಿಯಾಗಿ ಲುಕ್ ಸೂಪರ್ ಲುಕ್ ಕೊಡುತ್ತೆ. ಬಟ್ ಇದರಲ್ಲಿ ಏನಂದ್ರೆ ನಾವು ಸಿಂಗಲ್ ಸ್ಟೆಪ್ ಅಲ್ಲಿ ಹಾಕೋದ್ರಿಂದ ನಾವು ಸಿಂಗಲ್ ಕಲರ್ ಅನ್ನೇ ಯೂಸ್ ಮಾಡ್ಕೋಬೇಕು. ನೀವು ಬೇಕಂದ್ರೆ ಈ ಡಿಸೈನ್ ನ ಕಲರ್ಸ್ ಅಲ್ಲಿ ಕೂಡ ಟ್ರೈ ಮಾಡಬಹುದು. ಹೇಗಂದ್ರೆ ನಾನೀಗ ಸಿಂಗಲ್ ಸ್ಟೆಪ್ ಅಲ್ಲಿ ಹಾಕಿದ್ದೀನಿ, ಬಟ್ ಅದನ್ನ ನೀವು ಒಂದೊಂದೇ 5 ಬೇಸ್ ಲೈನ್ಸ್ ಆಗಿ ಡಿವೈಡ್ ಮಾಡಿಕೊಂಡು ಈ ಡಿಸೈನ್ ನ ಆರಾಮಾಗಿ ಬೇರೆ ಬೇರೆ ಕಲರ್ಗಳಲ್ಲಿ ನೀವು ಹಾಕೋಬಹುದು. ನೋಡಿ ನೆಕ್ಸ್ಟ್ ಬಂದು ನೆಕ್ಸ್ಟ್ ಬ್ಲಾಕ್ ಅಲ್ಲಿ 3 ಚೈನ್ಸ್ ಏನಿತ್ತು ಅಲ್ಲಿಗೆ ಇದೇ ರೀತಿ ಹಾಕೊಳ್ತಾ ನಾನು ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫೈನಲ್ ಆಗಿ ಪೂರ್ತಿ ಫುಲ್ ರೆಡಿ ಆದ್ಮೇಲೆ ಈ ರೀತಿಯಾಗಿ ಕಾಣ್ತಿದೆ. ನಾವು ಎಂಡಿಂಗ್ ಅಲ್ಲಿ ಇಲ್ಲಿ ಏನ್ ಮಾಡ್ಕೋಬೇಕಂದ್ರೆ ಈ ಬ್ಲಾಕ್ ಏನಿತ್ತು ಇಲ್ಲಿಗೆ ನಾನು 3 ಚೈನ್ಸ್ 4ನೇ ಕಂಬಕ್ಕೆ ಪೀಕೋ ಮಾಡಿದ್ದಾದ್ಮೇಲೆ 3 ಕಂಬ 1 ಪೀಕೋ ಕಂಬ ಮತ್ತೆ 3 ಕಂಬ ಮಾಡ್ಕೊಂಡಿದ್ದಾದ್ಮೇಲೆ ಎಂಡಿಂಗ್ ಅಲ್ಲಿ ನಾವು ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಇಲ್ಲಿ ಏನು ನಾವು ಲಾಕ್ ಮಾಡಿರ್ತೀವಿ ಆ ಲಾಕ್ ಇಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದ್ ಮಾಡ್ಕೊಂಡ್ರೆ ಈ ರೀತಿಯಾಗಿ ಒಂದು ಕಂಬ ಆಗತ್ತೆ. ಮತ್ತೆ ಅದನ್ನ ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ನಾನು ಲಾಕ್ ಮಾಡ್ಕೊಬಿಡ್ತಾ ಇದ್ದೀನಿ. ಆಗ ಇಲ್ಲಿ ನಾವು 3 ಚೈನ್ಸ್ ಹಾಕೊಂಡಿರ್ತೀವಲ್ಲ ಅದನ್ನೆಲ್ಲ ಈ ಏನು ನಾವು ಇಲ್ಲಿ ಒಂದು ಕಂಬ ಮಾಡ್ಕೋತೀವೋ ಅದು ನೀಟಾಗಿ ಬ್ಯಾಲೆನ್ಸ್ ಆಗತ್ತೆ. ನೋಡಿ ಫೈನಲಿ ಡಿಸೈನ್ ಈ ರೀತಿಯಾಗಿ ರೆಡಿ ಆಗಿದೆ. ನಿಮ್ಗೆ ಯಾರಿಗಾದ್ರೂ ಈ ರೀತಿಯಾದ ಡಿಸೈನ್ಸ್ ಇಷ್ಟ ಅಂದ್ರೆ ನೀವು ಖಂಡಿತ ವಿತೌಟ್ ಬೀಡ್ಸ್ ಈ ಡಿಸೈನ್ ನಿಮ್ ಸೀರೆಗೆ ಆರಾಮಾಗಿ ಹಾಕೋಬಹುದು. ನೆಕ್ಸ್ಟ್ ಕಂಟಿನ್ಯೂಷನ್ ಹೇಗ್ ಮಾಡ್ಕೋಬೇಕಂದ್ರೆ ನಾನು 3 ಚೈನ್ಸ್ ಅನ್ನ 4 ಟೈಮ್ಸ್ ಹಾಕೊಳ್ತಾ ಇದ್ದೀನಿ. ಇದಿನ್ನೂ ಒಂದು ಕಂಪ್ಲೀಟ್ ಆಗಿದೆ, ಬಟ್ ಆ ಡಿಸೈನ್ ಅಲ್ಲಿ ಇನ್ನೂ ಒಂದು ಆರ್ಚ್ ಇದೆ. ಅದು ಬಂದು ಇನ್ನು ಡಿಫ್ರೆಂಟ್ ಲುಕ್ ಕೊಡುತ್ತೆ. ನೀವು ಬೇಕಂದ್ರೆ ಇದನ್ನ ವಿತೌಟ್ ಟ್ಯಾಸಲ್ಸ್ ವಿತೌಟ್ ಇದು ದೊಡ್ಡ ಆರ್ಚ್ ಆಗಿರೋದ್ರಿಂದ ನಾವು ಕುಚ್ಚು ಉಜ್ಜುದ್ದ ಕಟ್ಟೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನೀವು ವಿತೌಟ್ ಕುಚ್ಚನ್ನ ಸಹ ಹಾಕೋಬಹುದು. ಇಲ್ಲ ನಾನೀಗ ಏನು ಹೇಳ್ಕೊಡ್ತಾ ಇದ್ದೀನಿ ಆ ಆರ್ಚನ್ನ ಸಿಂಪಲ್ ಆಗಿ ಹಾಕೊಂಡು ಸಹ ನೀವು ಕುಚ್ಚನ್ನ ಕಟ್ಕೊಂಡ್ರೆ
ಪೂರ್ತಿ ಡಿಸೈನೇ ಕಂಪ್ಲೀಟ್ ಚೇಂಜ್ ಆಗುತ್ತೆ, ಡಿಫ್ರೆಂಟ್ ಆಗಿರುತ್ತೆ ನೋಡಿ. ಈ ರೀತಿಯಾಗಿ ನಾನು 3 ಚೈನ್ಸನ್ನು 4 ಟೈಮ್ಸ್ ಹಾಕೊಂಡಿದ್ದಾದ್ಮೇಲೆ ಇಲ್ಲಿ ನಾನು ಏನು ಮಾಡ್ತಿದ್ದೀನಿ ಅಂದರೆ 6 ಚೈನ್ಸನ್ನು ಹಾಕ್ಕೊಳ್ತೀನಿ. 1 2 3 4 5 6 ಚೈನ್ಸನ್ನು ಹಾಕ್ಕೊಂಡು ನಾನು ಈ ರೀತಿಯಾಗಿ ಟ್ವಿಲ್ಟ್ ಮಾಡಿ ಇದನ್ನು ಸಹ ಈ ರೀತಿಯಾಗಿ ಆರ್ಚ್ ಆಗಿ ಬರೋ ಥರ ಮಾಡ್ಕೊಳ್ತಾ ಇದ್ದೀನಿ. ಈ ಆರ್ಚ್ ಬಂದು ಸಿಂಪಲ್ ಆಗಿ ಮುಗ್ದೋಗುತ್ತೆ. ಮಾಡ್ಕೊಂಡಿದ್ದಾದ್ಮೇಲೆ ನೆಕ್ಸ್ಟ್ 3 ಚೈನ್ಸ್ ಹಾಕೊಳ್ತೀನಿ. 1 2 3 ಚೈನ್ಸ್ ಹಾಕೊಂಡು ಇದನ್ನ ಲೂಸ್ ಆಗಿ ಆಸ್ ಯೂಶುವಲ್ ಲಾಕ್ ಮಾಡ್ಕೋಬೇಕು. 3 ಚೈನ್ಸ್ ಅನ್ನ ಹಾಕೊಂಡು ಅದನ್ನು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿ ಈ ರೀತಿಯಾಗಿ ಟರ್ನ್ ಮಾಡಿಕೊಂಡು ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಇಲ್ಲಿ ಏನು ನಾನು 6 ಚೈನ್ಸ್ ಹಾಕೊಂಡಿದ್ದೀನಿ ಅದಕ್ಕೆ ಟೋಟಲಿ ನಾವು 13 ಕಂಬನ ಹಾಕೋಬೇಕು. 13 ಕಂಬನ ಹಾಕೊಂಡು ನಾವು ಬ್ಯಾಲೆನ್ಸ್ ಆಗಿ ನಾವು ಈ ಆರ್ಚ್ ಅನ್ನ ಮಾಡ್ಕೋಬೇಕು. ಈ ರೀತಿಯಾಗಿ 13 ಕಂಬನ ಹಾಕೋಬೇಕು ನೋಡಿ. ಈ ರೀತಿಯಾಗಿ ನಾನು 13 ಕಂಬನ ಹಾಕೊಂಡು ಇಲ್ಲಿ 3 ಚೈನ್ಸ್ ಏನಿದೆ ಅಲ್ಲಿಗೆ ನೀಟಾಗಿ ಇದನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಲಾಕ್ ಮಾಡಿದ್ದಾದ್ಮೇಲೆ ಪಕ್ಕದಲ್ಲೇ ಈ 3 ಚೈನ್ಸ್ ಏನಿದೆ ಅಲ್ಲಿಗೆ ನಾನು ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಫ್ರಂಟ್ಗೆ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಏನು ನಾವು 3 ಟೈಮ್ಸ್ ಹಾಕೊಂಡಿದೀವಿ ಇಲ್ಲಿ ಮಿಡಿಲ್ಗೆ ನಾವು ಬಂದು ಇಲ್ಲಿ ಕುಚ್ಚು ಮತ್ತೆ ಇಲ್ಲಿ ಕುಚ್ಚನ್ನ ಕಟ್ಕೊಳ್ತೀವಿ. ಕುಚ್ಚುಗೋಸ್ಕರ ನಾನು ಗ್ಯಾಪ್ ಬಿಟ್ಟಿದ್ದೀನಿ. ಕುಚ್ಚು ಬೇಡ ಅಂದ್ರೆ ಅದನ್ನ ಸ್ಕಿಪ್ ಮಾಡಬಹುದು ನೋಡಿ. ಈ ರೀತಿಯಾಗಿ ಆಗಿದ್ದಾದ್ಮೇಲೆ ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಫಸ್ಟ್ ಕಂಬದ ಮೇಲೆ ಗ್ಯಾಪ್ ಏನಿದೆ ಅಲ್ಲಿಗೆ ನಾನು ಹಾಫ್ ಡಬಲ್ ಕ್ರೋಶನ ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ನಾನು 6 ಹಾಫ್ ಡಬಲ್ ಕ್ರೋಶನ ಮಾಡ್ಕೊಳ್ತೀನಿ. ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಆ ಕಂಬದ ಮೇಲಿರೋ ಗ್ಯಾಪ್ಗೆ ನಾನು ಹಾಫ್ ಡಬಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಆ ಕಂಬದ ಮೇಲಿರೋ ಗ್ಯಾಪ್ ಇಂದ ತೆಗೆದ್ರೆ 3 ಕಂಬ ಬರುತ್ತೆ, 3 ಲೂಪ್ಸ್ ಬರುತ್ತೆ. ಆ 3 ಒಟ್ಟಾಗಿ ಒಂದೇ ಸರಿ ಮಾಡ್ಕೊಂಡ್ರೆ ಇದು ಹಾಫ್ ಡಬಲ್ ಕ್ರೋಶೆ ಆಗತ್ತೆ. ಇದೇ ರೀತಿ ನಾನು ಟೋಟಲಿ 13 ಕಂಬನ ಮಾಡ್ಕೊಂಡಿದ್ದೀನಿ. 13 ಕಂಬದ ಮೇಲೆ ನಾನು ಟೋಟಲಿ ಫಸ್ಟ್ 6 ಹಾಫ್ ಡಬಲ್ ಕ್ರೋಶಸ್ನ ಮಾಡ್ಕೊಳ್ತೀನಿ. 5 6 ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಆ ಕಂಬದ ಮೇಲಿರೋ ಗ್ಯಾಪ್ಗೆ ಕ್ರೋಶಾನ ಸೇರಿಸಿ ಥ್ರೆಡ್ ಅನ್ನ ಹೊರಗಡೆ ಎಳೆದು ಈ ರೀತಿಯಾಗಿ 6 ಹಾಫ್ ಡಬಲ್ ಕ್ರೋಶಸ್ನ ಮಾಡ್ಕೊಂಡಿದ್ದಾದ್ಮೇಲೆ ಈಗ ನಾನು 2 ಚೈನ್ಸ್ ಅನ್ನ ಹಾಕೊಳ್ತೀನಿ. 2 ಚೈನ್ಸ್ ಅನ್ನ ಹಾಕೊಂಡು ಒಂದು ಹಾಫ್ ಡಬಲ್ ಕ್ರೋಶೆ ಕಂಬನ ಸ್ಕಿಪ್ ಮಾಡಿ ನೆಕ್ಸ್ಟ್ ಕಂಬಗೆ ನಾನು ಹಾಫ್ ಡಬಲ್ ಕ್ರೋಶೆನ ಹಾಕೊಳ್ತೀನಿ. ಇಲ್ಲಿ ಏನು ನಾನು 2 ಚೈನ್ಸ್ ಬಿಟ್ಕೊಂಡಿದ್ದೀನಿ ಬ್ಲಾಕ್ ಆಗಿ ಅಲ್ಲಿಗೆ ನಾವು ಒಂದು ಕುಚ್ಚನ್ನ ಕಟ್ಕೊಳ್ತೀವಿ. ಮತ್ತೆ ಪಕ್ಕದಲ್ಲೂ ಒಂದೊಂದು ಕುಚ್ಚು, ಇಲ್ಲಿ ಮಿಡಿಲ್ ಅಲ್ಲೂ ಸಹ ಒಂದು ಕುಚ್ಚನ್ನ ಕಟ್ತೀವಿ ನೋಡಿ. ಈ ರೀತಿಯಾಗಿ ನಾನು ಮತ್ತೆ 6 ಟೋಟಲಿ 13 ಕಂಬದ ಮೇಲೆ ಮಿಡಿಲ್ ಅಲ್ಲಿ ಒಂದು ಕಂಬಗೆ 2 ಬ್ಲಾಕ್ಸ್ ಅನ್ನ ಬಿಟ್ಟು ಅಲ್ಲಿ ಬಿಟ್ಟು ಇನ್ ಮಿಕ್ಕಿದ್ದು ಆ ಕಡೆ 6 ಈ ಕಡೆ 6 ಹಾಫ್ ಡಬಲ್ ಕ್ರೋಶಸ್ ನ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಮತ್ತೆ ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಈ ಲಾಸ್ಟ್ ಅಲ್ಲಿ ಏನಿದೆ ನಾವು ಲಾಕ್ ಮಾಡಿದ್ವಲ್ಲ ಅದಕ್ಕೂ ಸಹ ಒಂದು ಹಾಫ್ ಡಬಲ್ ಕ್ರೋಶನ ಮಾಡ್ಕೊಂಡು ಕಂಪ್ಲೀಟ್ ಮಾಡ್ಕೋಬೇಕು. ಮತ್ತೆ ಅದನ್ನ ಈ ರೀತಿಯಾಗಿ ಸ್ಟ್ರೈಟ್ ಆಗಿಟ್ಟು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದಾಗ ನೋಡಿ ಇಲ್ಲೊಂದು ಕುಚ್ಚು ಬರುತ್ತೆ, ಇಲ್ಲೊಂದು ಕುಚ್ಚು ಬರುತ್ತೆ. ಮತ್ತೆ ಕಂಟಿನ್ಯೂಯೇಷನ್ ಹೇಗೆ ಅಂತ ಹೇಳ್ತೀನಿ. ನೀವು ವಿಡಿಯೋನ ಸ್ಕಿಪ್ ಮಾಡದೆ ಫಸ್ಟಿಂದ ನೋಡ್ರೆ ಅರ್ಥ ಆಗತ್ತೆ ನೋಡಿ. ಈಗ ಸ್ಟಾರ್ಟಿಂಗ್ ಏನು ಮಾಡಬೇಕಂದ್ರೆ ಅದು ಆರ್ಚ್ ರೆಡಿ ಆದಮೇಲೆ 7 ಟೈಮ್ಸ್ 3 ಚೈನ್ಸನ್ನು ಹಾಕೋಬೇಕು. ಈ ರೀತಿಯಾಗಿ ಹಾಕ್ಕೊಂಡಿದ್ದಾದಮೇಲೆ ನಾನು 7 ಚೈನ್ಸನ್ನು ಹಾಕ್ಕೊಂಡು 4 ಚೈನ್ಸ್ ಗ್ಯಾಪ್ ಏನಿದೆ ಅಲ್ಲಿಗೆ ಲಾಕ್ ಮಾಡಿಕೊಂಡು 3 ಚೈನ್ಸನ್ನು ಹಾಕ್ಕೊಂಡು ಲಾಕ್ ಮಾಡಿದ್ದಾದಮೇಲೆ ಬಟ್ಟೆನ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ನಾನು ಟೋಟಲಿ 15 ಕಂಬನ ಹಾಕ್ಕೊಂಡು ಮತ್ತೆ ಅಲ್ಲಿ ಬ್ಯಾಕ್ ಸೈಡ್ ಏನು ಲಾಕ್ ಇದೆ ಅದರ ಮೇಲೆ ಲಾಕ್ ಮಾಡ್ಕೊಂಡಿದ್ದೀನಿ. ಹೀಗೆ ಲಾಕ್ ಮಾಡಿದ್ದಾದಮೇಲೆ ಮತ್ತೆ 3 ಚೈನ್ಸನ್ನು ಹಾಕ್ಕೊಂಡು ನೆಕ್ಸ್ಟ್ 3 ಚೈನ್ಸ್ ಲಾಕ್ ಮಾಡಿದ್ದಾದಮೇಲೆ ಫ್ರಂಟಿಗೆ ಟರ್ನ್ ಮಾಡಿಕೊಂಡು 2 ಚೈನ್ಸನ್ನು ಹಾಕ್ಕೊಂಡು ಒಂದು ಕಂಬನ ಸ್ಕಿಪ್ ಮಾಡಿ ನೆಕ್ಸ್ಟ್ ಕಂಬದ ಮೇಲೆ ಕಂಬ ಮತ್ತು 2 ಚೈನ್ಸ್, ಒಂದು ಕಂಬನ ಸ್ಕಿಪ್ ಮಾಡಿ ನೆಕ್ಸ್ಟ್ ಕಂಬದ ಮೇಲೆ ಕಂಬ ಹಾಕ್ಕೊಳ್ತಾ ನಾವು ಪೂರ್ತಿ ಕಂಪ್ಲೀಟ್ ಮಾಡ್ಕೊಂಡಿದ್ದಾದಮೇಲೆ ಎಂಡಿಂಗಲ್ಲಿ 2 ಚೈನ್ಸ್ ಹಾಕ್ಕೊಂಡು ನೆಕ್ಸ್ಟ್ 3 ಚೈನ್ಸ್ ಏನಿದೆ ಒಂದು ಕಂಬನ ಮಾಡಿಕೊಂಡು ಅಲ್ಲಿ ಏನು ಲಾಕ್ ಮಾಡಿದ್ದಾದಮೇಲೆ ಮತ್ತೆ 3 ಚೈನ್ಸ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಫಸ್ಟ್ ಬ್ಲಾಕ್ ಮೇಲೆ 3 ಕಂಬ 3 ಚೈನು 3 ಕಂಬ
ಮತ್ತು ಒಂದು ಬ್ಲಾಕನ್ನು ಸ್ಕಿಪ್ ಮಾಡಿ 3 ಕಂಬ 3 ಚೈನು 3 ಕಂಬ, ಮತ್ತು ಒಂದು ಬ್ಲಾಕನ್ನು ಸ್ಕಿಪ್ ಮಾಡಿ ಇದೇ ರೀತಿ 5 ಕಂಬಗಳು ಈ ರೀತಿಯಾಗಿ 5 ಬರ್ತವೆ. 5 ಈ ರೀತಿಯಾಗಿ ಬಂದಿದ್ದಾದಮೇಲೆ ಆರ್ಚಸ್ಸು 3 ಚೈನ್ಸ್ ಏನಿದೆ ಲಾಕ್ ಮಾಡ್ಕೊಂಡು ಮತ್ತೆ ಫ್ರಂಟಿಗೆ ಟರ್ನ್ ಮಾಡಿಕೊಂಡು 3 ಚೈನ್ಸ್ ಹಾಕ್ಕೊಂಡಿರ್ತೀವಲ್ಲ, ನೆಕ್ಸ್ಟ್ ಆ 3 ಚೈನ್ಸ್ ಏನಿರುತ್ತೆ ಅದಕ್ಕೆ 3 ಚೈನ್ಸು, ಒಂದು ಪೀಕೋ ಕಂಬ 3 ಕಂಬ. ಇದೇ ರೀತಿ ನಾನು ಎಲ್ಲಿ 3 ಚೈನ್ಸ್ ಇದೆ ಅಲ್ಲಿಗೆಲ್ಲ ಈ ರೀತಿಯಾಗಿ 4 ಕಂಬ ಒಂದು ಪೀಕೋ ಕಂಬ ಮಾಡ್ಕೊಳ್ತಾ ಇದು ಫೈನಲ್ ಫಿನಿಶಿಂಗ್ ಈ ರೀತಿಯಾಗಿ ಬಂದಿದೆ. ನಾನು ಆಲ್ರೆಡಿ ಟ್ರೈ ಮಾಡಿದೆ, ನಾನು ಹೇಳ್ಕೊಡೋಕ್ಕಾಗಲ್ಲ ಯಾಕಂದರೆ ಅದು ಲಿಟಿಲ್ ಬಿಟ್ ಕನ್ಫ್ಯೂಷನಲ್ಲಿದೆ ನೋಡಿ. ನಾನು ಲಾಸ್ಟಲ್ಲಿ ಒಂದು ಆರ್ಚನ್ನು ಮಾತ್ರ ಹಾಕಿದ್ದೆ, ಬಟ್ ಟ್ರಯಲಲ್ಲಿ ಡಿಸೈನ್ ಹೇಗಿತ್ತು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಕುಚ್ಚೆಲ್ಲ ಕಟ್ಟಿ ಆದಮೇಲೆ ಈ ರೀತಿಯಾಗಿ ಕಾಣ್ತಿದೆ. ನಿಮಗೆ ಬೇಕಾದ್ರೆ ಮಧ್ಯದಲ್ಲಿ ಕುಚ್ಚು ಬೇಡ ಅಂದರೆ ಸ್ಕಿಪ್ ಮಾಡಿ, ಬರೀ ಆ ಸ್ಮಾಲ್ ಆರ್ಚ್ ಏನು ಹಾಕ್ಕೊಂಡಿದ್ದೀರ ಅದಕ್ಕೆ ಮಾತ್ರ ಏನು 2 ಚೈನ್ಸ್ ಬಿಟ್ಟಿರ್ತೀರ ಅಲ್ಲಿಗೆ ಕುಚ್ಚನ್ನು ಹಾಕ್ಕೊಳ್ತಾ ನಾವು ಕಂಟಿನ್ಯೂ ಮಾಡ್ಕೋಬೋದು. ಯಾಕಂದರೆ ಅದು ಬಿಗ್ ಬರೋದ್ರಿಂದ ನೀವು ಬೀಡ್ಸನ್ನು 2-3 ಬೀಡ್ಸನ್ನು ಆ್ಯಡ್ ಮಾಡಿ ಕುಚ್ಚನ್ನು ಸಹ ಕಟ್ಕೋಬೋದು. ಈ ರೀತಿಯಾಗೂ ಸಹ ಐಡಿಯಾ ಮಾಡ್ಬೋದು. ನೀವು ಆರಾಮಾಗಿ ವಿತೌಟ್ ಬೀಡ್ಸ್ ಡಿಸೈನ್ ಬೇಕಂದರೆ ಇದನ್ನು ನೀವು ನೀಟಾಗಿ ಆರಾಮಾಗಿ ನಿಮ್ಮ ಸೀರೆಗೆ ಹಾಕೋಬೋದು. ಎರಡನ್ನು ಕಂಪೇರ್ ಮಾಡಿ ತೋರಿಸ್ತೀನಿ ನಾನು ಹಾಕಿರೋದು ಮತ್ತು ನಾನು ಫಸ್ಟು ಫಿನಿಶಿಂಗ್ ಮಾಡ್ಕೊಂಡಿರೋದು. ಫ್ರೆಂಡ್ಸ್, ಈ ಡಿಸೈನ್ ಇಷ್ಟ ಆಗಿದ್ದಲ್ಲಿ ಮರಿದೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. ನೀವು ಸಹ ಈ ಡಿಸೈನ್ ಟ್ರೈ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ಎಲ್ಲ ಅರ್ಥ ಆಗುತ್ತೆ. ಇನ್ನು ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ